ನೇಮ್ ನಂಬರ್ ನ್ಯೂಮರಾಲಜಿ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ತುಂಬ ಒಂದು ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನೇಮ್ ನಂಬರ್ ಅಂದರೆ ಬರ್ತ್ ಡೇಟ್ 7/16/25 ಅಂದರೆ ಇದರ ಒಂದು ಆಡಳಿತ ಗ್ರಹ ಬಂದು ಕೇತು, ನೆಪ್ಚೂನ್. ಓಕೆ, ಕೇತು ಗ್ರಹ ಆಡಳಿತ ಗ್ರಹ ಆಗಿರೋದ್ರಿಂದ 7/16/25 ಈ ಸಿರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಡೆಸ್ಟಿನಿನಲ್ಲಿ ಬರುವಂತಹ ನಂಬರ್ ಅಂದರೆ ಸಿಂಗಲ್ ಡಿಜಿಟಲ್ಲಿ ಬರುವಂಥ ನಂಬರ್ ಅನುಸಾರವಾಗಿ ನೇಮ್ ನಂಬರ್ ಯಾವ್ದು ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 1 ಬರ್ತಾ ಇದ್ರೆ ಅಂದರೆ 7-1 ಕಾಂಬಿನೇಷನ್ ಬರ್ತಾ ಇದ್ರೆ ನೇಮ್ ನಂಬರ್ 5 ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 2 ಬರ್ತಾ ಇದ್ರೆ ನೇಮ್ ನಂಬರ್ 9 ಅಥವಾ 3ಗೆ ನೇಮ್ ನಂಬರ್ನ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಬರ್ತಾ ಇದ್ರೆ ಡೆಸ್ಟಿನಿನಲ್ಲಿ ನಂಬರ್ 3 ಇದೆ ಅಂತ ಹೇಳಿದಾಗ ನಂಬರ್ 3 ಅಥವಾ ನಂಬರ್ 9ನಲ್ಲಿ ನೇಮ್ ನಂಬರ್ನ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಡೆಸ್ಟಿನಿನಲ್ಲಿ ನಂಬರ್ 4 ಬರ್ತಾ ಇದ್ರೆ ನೇಮ್ ನಂಬರ್ 5 ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 5 ಬರ್ತಾ ಇದ್ರೆ ನೇಮ್ ನಂಬರ್ 6 ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 6 ಬರ್ತಾ ಇದ್ರೆ ನೇಮ್ ನಂಬರ್ 5 ಅಥವಾ 9ಗೆ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಮತ್ತು ಡೆಸ್ಟಿನಿನಲ್ಲಿಯೂ ಸಹ 7 ಇತ್ತು ಅಂತ ಹೇಳಿದ್ರೆ ನೇಮ್ ನಂಬರ್ 3 ಅಥವಾ 5ಗೆ ಮ್ಯಾಚ್ ಮಾಡ್ಕೊಳ್ಳೋದು ಅಂದರೆ 7-7 ಕಾಂಬಿನೇಷನ್ಗೆ 3-5 ಕಾಂಬಿನೇಷನ್ ಏನಿದೆಯಲ್ಲ ನೇಮ್ ನಂಬರ್ ತುಂಬ ಒಂದು ಒಳ್ಳೆ ಕಂಪ್ಯಾಟಿಬಲ್ ಆಗಿರುತ್ತೆ. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 8 ಬರ್ತಾ ಇದ್ರೆ ನೇಮ್ ನಂಬರ್ 6 ಅಥವಾ 5ನಲ್ಲಿ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬರ್ತ್ ಡೇಟ್ 7 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 9 ಬರ್ತಾ ಇದ್ರೆ ನಂಬರ್ 6 ಇಂದ ನೇಮ್ ನಂಬರ್ ಮ್ಯಾಚ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈ ರೀತಿ ನೋಡಿ, ನಿಮ್ಮ ಮಗುವಿಗೆ ಹೆಸರನ್ನು ನೇಮಿಂಗ್ ಸೆರೆಮನಿಗೆ ನೇಮ್ ನೀವು ಹುಡುಕ್ತಾ ಇದ್ರೆ ಈ ರೀತಿ ಒಂದು ಬರ್ತ್ ಡೇಟ್ಗೆ ಅನುಸಾರವಾಗಿ ನಿಮ್ಮ ಡೆಸ್ಟಿನಿ ನಂಬರ್ ಏನಿರುತ್ತೆ ಆ ಪ್ರಕಾರ ಆ ನೇಮ್ ನಂಬರ್ನ ಯಾವ ರೀತಿ ಚೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ನಂಬರ್ ನೇಮ್ ಇತ್ತು ಅಂತ ಹೇಳಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋದಾದರೆ ಈ ರೀತಿಯಾಗಿ ಒಂದು ಕಾಂಬಿನೇಷನ್ ಪ್ರಕಾರ ನೀವು ನೇಮ್ನ ಸೆಟ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ಏನಾಗ್ತದೆ, ಒಂದು ಲೈಫಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಮ್ಯಾರೇಜ್ ಆಸ್ಪೆಕ್ಟ್ಸ್ ಇರಬಹುದು. ಓಕೆ, ಈ ಒಂದು ವಿಷಯಗಳಲ್ಲಿ ಸೋಷಿಯಲ್ ಲೈಫ್ ಇರ್ಬೋದು, ಈ ಒಂದು ವಿಷಯಗಳಲ್ಲಿ ತುಂಬ ಒಂದು ಬದಲಾವಣೆಗಳು ಕಾಣುತ್ತೆ. ಯಾವುದೇ ನೇಮ್ ನೀವು ಚೇಂಜ್ ಮಾಡಿಕೊಂಡ್ರೆ, ನೇಮ್ ಕರೆಕ್ಷನ್ ಮಾಡಿಕೊಂಡ್ರೆ ಅಥವಾ ನೇಮ್ ಸೆರೆಮನಿ ಆಯಿತು ಅಂತ ಹೇಳಿದ್ರೆ ಆ ನೇಮ್ ಒಂದು ಇಂಪ್ಯಾಕ್ಟ್ ಅಂದರೆ ಒಂದು ಲೈಫಲ್ಲಿ ಅದರ ಒಂದು ಪ್ರಭಾವ ಬರೋದಕ್ಕೆ ಕನಿಷ್ಠ ಅಂದ್ರೂ ಒಂದು 90 ಡೇಸ್ ಸಮಯ ತೆಗೆದುಕೊಳ್ಳುತ್ತೆ, ಅಂದರೆ 3 ತಿಂಗಳು. ಅದಾದಮೇಲೆ ನೇಮ್ನ ಒರಿಜಿನಲ್ ಎಫೆಕ್ಟ್ ಏನಾಗ್ತದೆ ಆ ಹ್ಯೂಮನ್ ಮೇಲೆ ಅಂದರೆ ಆ ವ್ಯಕ್ತಿಯ ಮೇಲೆ ಆ ನಾಮಾಂಕದ ಒಂದು ಪ್ರಭಾವ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರೇ, ಇದರ ಬಗ್ಗೆ ಎಲ್ಲ ವಿವರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೇನೆ. ಹಿಂದಿ ವರ್ಷನಲ್ಲಿ ಆಚಾರ ಶಕ್ತಿ ಹಿಂದಿ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ವಿವರ ಡೀಟೇಲ್ಸನ್ನು ಶೇರ್ ಮಾಡ್ಕೊಂಡಿದ್ದೇನೆ. ನನ್ನ ವೇದಿಕೆ ಆಸ್ಟ್ರೋ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ನನ್ನ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ನಮಸ್ಕಾರ ವೀಕ್ಷಕರೇ.